ಎಲ್ರಿಗೂ ನಮಸ್ಕಾರ. ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಹನುಮ ಜಯಂತಿಯ ಬಗ್ಗೆ ತಿಳ್ಕೊಳ್ಳೋಣ. ಹನುಮ ಜಯಂತಿ ಈಗಾಗಲೇ ಆಚರಣೆ ಮಾಡಿದ್ದೀವಲ್ಲ, ಮಾರ್ಗಶಿರ ಮಾಸದಲ್ಲಿ ಇದ್ಯಾವ ಹನುಮ ಜಯಂತಿ ಅಂತ ಯೋಚನೆ ಮಾಡ್ತಾ ಇದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲಿಗೆ ಹನುಮ ಜಯಂತಿಯನ್ನು ಯಾಕೆ ವರ್ಷಕ್ಕೆ 2 ಬಾರಿ ಆಚರಣೆ ಮಾಡ್ತೀವಿ ಅಂತ ನೋಡೋಣ. ನಮ್ಮ ಹಿಂದೂ ಸನಾತನ ಸಂಪ್ರದಾಯದಲ್ಲಿ ಹನುಮ ಜಯಂತಿಯನ್ನು ವರ್ಷಕ್ಕೆ 2 ಬಾರಿ ಆಚರಣೆ ಮಾಡಲಾಗುತ್ತೆ. ಒಂದು ಚೈತ್ರ ಮಾಸದ ಹುಣ್ಣಿಮೆಯಂದು, ಇನ್ನೊಂದು ಹನುಮದ್ವತಂ ಎಂದೇ ಕರೆಯಲ್ಪಡುವ ದಿನ. ಈ ವರ್ಷ ಅದು ಡಿಸೆಂಬರ್ 3ಕ್ಕೆ ಬರುತ್ತೆ. ಈ ಹನುಮದ್ವತವನ್ನೇ ಕೆಲವು ಪ್ರದೇಶಗಳಲ್ಲಿ ಹನುಮ ಜಯಂತಿ ಅಂತ ಆಚರಣೆ ಮಾಡ್ತಾರೆ. ಹನುಮ ಜಯಂತಿ ಅಂದರೆ ಜಯಂತಿ ಅಂದರೆ ಹುಟ್ಟಿದ ಹಬ್ಬ. ಹನುಮನ ಹುಟ್ಟಿದ ಆಚರಣೆಯನ್ನು ಹನುಮ ಜಯಂತಿ ಅಂತ ಕರೆಯಲಾಗುತ್ತೆ. ಈ ಹನುಮದ್ವತ ಅಂತಂದರೆ ಹನುಮ ಅಂದರೆ ಆಂಜನೇಯ ಚಿರಂಜೀವಿಯಾದ ದಿನ. ಇದನ್ನು ಕೆಲವು ಕಡೆ ಹನುಮ ಜಯಂತಿ ಅಂತ ಆಚರಣೆ ಮಾಡ್ತಾರೆ ಅಷ್ಟೇ. ಕೆಲವು ಪ್ರದೇಶಗಳಲ್ಲಿ ಹನುಮನ ಜನ್ಮೋತ್ಸವ ಮತ್ತು ಕೆಲ ಕಡೆಗಳಲ್ಲಿ ಸೀತಾ ಅನ್ವೇಷಣೆಗೆ ಲಂಕೆಗೆ ಹೋಗಿ ವಿಜಯಶಾಲಿಯಾಗಿ ಮರಳಿ ಬಂದ ದಿನವನ್ನು ಜಯಂತಿಯಾಗಿ ಆಚರಿಸುತ್ತಾರೆ. ಅದುವೇ ಹನುಮ ಜಯಂತಿ, ಹನುಮದ್ವತ. ಈ ಕಾರಣಕ್ಕೆ 2 ಜಯಂತಿಗಳಿಗೂ ವಿಶೇಷ ಆಧ್ಯಾತ್ಮಿಕ ಮಹತ್ವ ಇದೆ. ಹಾಗಾದರೆ ಹನುಮನ ಆರಾಧನೆ ಯಾಕೆ ಶ್ರೇಷ್ಠ ಅಂತ ನೋಡೋದಾದರೆ, ಹನುಮನ ಸ್ಮರಣೆಯಿಂದ, ದರ್ಶನದಿಂದ ಹಾಗೆ ಪೂಜೆಯನ್ನು ಮಾಡಿದರೆ ಈ 3 ದೈವಿ ಶಕ್ತಿಗಳು ನಮ್ಮ ಜೀವನದಲ್ಲಿ ಪ್ರಬಲವಾಗುತ್ತವೆ. ಯಾವ್ಯಾವು ಅಂತಂದರೆ, ಒಂದು ಶಕ್ತಿ, ಇನ್ನೊಂದು ಭಕ್ತಿ, ಇನ್ನೊಂದು ಯುಕ್ತಿ. ಈ 3 ನಮ್ಮ ಜೀವನವನ್ನು ಯಶಸ್ವಿಯತ್ತ ಕೊಂಡೊಯ್ಯುವ ಶಕ್ತಿಗಳು. ಹನುಮನ ಕೃಪೆಯಿಂದ ದುಷ್ಟ ಶಕ್ತಿಗಳು ದೂರವಾಗುತ್ತವೆ, ಆತ್ಮವಿಶ್ವಾಸ ಕೂಡ ಹೆಚ್ಚಾಗುತ್ತದೆ, ಹಾಗೆ ಮನಸ್ಸು ಸ್ಥಿರವಾಗುತ್ತದೆ. ಹಾಗೆಯೇ ಹನುಮ ಜಯಂತಿಯನ್ನು ಅಂದರೆ ಈ ಹನುಮದ್ವತವನ್ನು ಯಾವ ದಿನ ಆಚರಣೆ ಮಾಡಬೇಕು ಅಂತ ಕೆಲವರಲ್ಲಿ ಗೊಂದಲ ಇದೆ. ಡಿಸೆಂಬರ್ 2ನೇ ತಾರೀಕು ಆಚರಣೆ ಮಾಡಬೇಕಾ ಅಥವಾ ಡಿಸೆಂಬರ್ 3ನೇ ತಾರೀಕು ಹನುಮ ಜಯಂತಿಯನ್ನು ಆಚರಣೆ ಮಾಡಬೇಕಾ ಅಂತ. ಈ ಹನುಮದ್ವತವನ್ನು ಮಾರ್ಗಶಿರ ಮಾಸದಲ್ಲಿ ಬರುವಂತಹ ತ್ರಯೋದಶಿ ದಿನ ಆಚರಣೆ ಮಾಡೋದ್ರಿಂದ ನಾವು ತ್ರಯೋದಶಿಯ ತಿಥಿಯ ಅನುಗುಣವಾಗಿ ಈ ಹನುಮದ್ವತ ಅಥವಾ ಹನುಮ ಜಯಂತಿಯನ್ನು ಆಚರಣೆ ಮಾಡಬೇಕಾಗತ್ತೆ. ಮೊದಲಿಗೆ ತ್ರಯೋದಶಿ ತಿಥಿ ಯಾವಾಗ ಪ್ರಾರಂಭವಾಗುತ್ತೆ, ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ನೋಡೋದಾದರೆ, ತ್ರಯೋದಶಿ ತಿಥಿ ಡಿಸೆಂಬರ್ 2ನೇ ತಾರೀಕು ಮಧ್ಯಾಹ್ನ 3:57 ಪ್ರಾರಂಭವಾಗಿ ಡಿಸೆಂಬರ್ 3ನೇ ತಾರೀಕು ಮಧ್ಯಾಹ್ನ 12:25 ಕೊನೆಗೊಳ್ಳುತ್ತೆ. ತ್ರಯೋದಶಿಯ ದಿನ ಪ್ರದೋಷ ವ್ರತವನ್ನು ಆಚರಣೆ ಮಾಡೋದ್ರಿಂದ, ಅಂದರೆ ಈ ಪ್ರದೋಷ ವ್ರತವನ್ನು ಚಂದ್ರೋದಯದ ಸಮಯಕ್ಕೆ ಅನುಗುಣವಾಗಿ ಆಚರಣೆ ಮಾಡೋದ್ರಿಂದ, ಈ ಚಂದ್ರೋದಯ ಸಮಯ ಡಿಸೆಂಬರ್ 2ನೇ ತಾರೀಕು ಬರೋದ್ರಿಂದ ಹನುಮದ್ವತದ ಪೂಜೆಯನ್ನು ಚಂದ್ರೋದಯದ ಸಮಯಕ್ಕೆ ಅನುಗುಣವಾಗಿ ಸಾಯಂಕಾಲ ಮಾಡಬಹುದು, ಅಥವಾ ಡಿಸೆಂಬರ್ 2ನೇ ತಾರೀಕು ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಹನುಮದ್ವತ, ಹನುಮ ಜಯಂತಿಯನ್ನು ಮಾಡಬಹುದು. ಹನುಮ ಜಯಂತಿಯನ್ನು ಹೇಗೆ ಆಚರಣೆ ಮಾಡಬೇಕು, ಈ ದಿನ ಹೇಗೆ ಪೂಜೆ ಮಾಡಬೇಕು ಅಂತಂದರೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಬೇಗ ಸ್ನಾನ ಮಾಡಿ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಹನುಮಂತನಿಗೆ ನಮನ ಸಲ್ಲಿಸುವುದು ಅತ್ಯಂತ ಶುಭಕರವಾಗಿರುತ್ತೆ. ಸಾಧ್ಯವಾಗದಿದ್ದರೆ ಸಂಜೆಯ ಗೋಧೂಳಿ ಮುಹೂರ್ತ ಕೂಡ ಬಹಳ ಪವಿತ್ರ ಅಂತ ಹೇಳಲಾಗತ್ತೆ. ಇನ್ನು ಹನುಮನಿಗೆ ಪ್ರಿಯವಾದ ನೈವೇದ್ಯ ಅಂದರೆ ಲಡ್ಡು, ಬೇಸನ್ ಹಲ್ವಾ ಮತ್ತು ಬಾಳೆಹಣ್ಣು, ಇವುಗಳನ್ನು ಅರ್ಪಿಸುವುದು ಕೂಡ ಅತ್ಯಂತ ಶುಭಕರ ಅಂತ ಹೇಳಲಾಗಿದೆ. ಇನ್ನು ವಿದ್ಯೆಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು, ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣಬೇಕು, ಹಾಗೆ ಆರೋಗ್ಯದಲ್ಲಿ ಸುಧಾರಣೆ ಉಂಟಾಗೋದಕ್ಕೆ ಕೂಡ ಈ ಪೂಜೆಯನ್ನು ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇನ್ನು ಈ ದಿನ ಒಂದು ಶಕ್ತಿಶಾಲಿ ಮಂತ್ರವನ್ನು ಜಪಿಸೋದ್ರಿಂದ ನಮಗೆ ಸಾಕಷ್ಟು ಪ್ರಯೋಜನಗಳಾಗ್ತವೆ. ಆ ಮಂತ್ರ ಹೀಗಿದೆ: ಓಂ ನಮೋ ಭಗವತೆ ಹನುಮಂತ, ಹರ ಹರ ಹನುಮಂತ, ಕೇಸರಿ ನಂದನಾಯ, ಅಂಜನಿ ಪುತ್ರಾಯ, ವಾಯುಪುತ್ರಾಯ, ಶ್ರೀರಾಮ ಪ್ರಿಯಾಯ, ರುದ್ರಾತ್ಮಕಾಯ, ಸರ್ವದುಷ್ಟಗ್ರಹ ಪೀಡ ನಿವಾರಕಾಯ, ಕುರು ಕುರು ಸ್ವಾಹ. ಈ ಮಂತ್ರವನ್ನು ಪಠನೆ ಮಾಡಿದರೆ ಮನೆ ಮನಸ್ಸಿನ ಮೇಲಿರುವ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ, ಕೆಟ್ಟ ದೃಷ್ಟಿ, ಮಾಟ ಮಂತ್ರದ ಪ್ರಭಾವ ನಿವಾರಣೆಯಾಗತ್ತೆ, ಹಾಗೆ ದುಷ್ಟ ಗ್ರಹಗಳ ಕೃಪಾದೋಷ ಕಡಿಮೆಯಾಗುತ್ತೆ. ಹಾಗೆ ಇದರ ಜೊತೆಗೆ ಓಂ ಹಂ ಹನುಮತೇ ನಮಃ ಈ ಮಂತ್ರವನ್ನು ಕೂಡ 108 ಬಾರಿ ಜಪ ಮಾಡುವುದು ಅತ್ಯುತ್ತಮ ಅಂತ ಹೇಳಲಾಗಿದೆ.
ಎಲ್ಲಿ ಹನುಮನೋ ಅಲ್ಲಿ ರಾಮನು, ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಂಬ ನಂಬಿಕೆ ಇದೆ. ಆದ್ದರಿಂದ ಹನುಮನ ಆರಾಧನೆಯ ದಿನ ಶ್ರೀರಾಮ ಭಜನೆ ಕೂಡ ಅತ್ಯಂತ ಶುಭಕರವಾಗಿರುತ್ತೆ. ಉಪವಾಸದಿಂದ ಮನಸ್ಸನ್ನು ಶುದ್ಧವಾಗಿಸ್ಕೊಳ್ಬಹುದು, ಭಕ್ತಿ ಕೂಡ ಗಾಢವಾಗತ್ತೆ. ಇನ್ನು ಹನುಮ ಜಯಂತಿಯಂದು ಅನ್ನದಾನವನ್ನು, ಬಟ್ಟೆ ದಾನವನ್ನು, ಹಾಗೆ ಯಾವ ಸಹಾಯವಾದರೂ ಕೂಡ ಮಾಡಬಹುದು. ಇದರಿಂದ ಪಾಪಕ್ಷಯ, ಶಕ್ತಿ ವೃದ್ಧಿ, ನಿಸ್ವಾರ್ಥ ಭಾವನೆ ಎಲ್ಲವನ್ನ ಕೂಡ ಹೆಚ್ಚಿಸ್ಕೊಳ್ಬಹುದು. ಹನುಮನ ಅನುಗ್ರಹ ಪಡೆಯಲು ಇದು ಅತ್ಯುತ್ತಮ ಮಾರ್ಗ ಅಂತ ಶಾಸ್ತ್ರಗಳು ಹೇಳ್ತವೆ. ಇನ್ನು ಹನುಮನಿಗೆ ಕೆಂಪು, ಕೇಸರಿ ಬಣ್ಣಗಳು ಅಂದರೆ ತುಂಬ ಇಷ್ಟ. ಹೂವಿನ ಅಲಂಕಾರ, ತೋರಣ ಹಾಗೂ ಕೆಂಪು ಚಂದನ ಅರ್ಪಿಸುವುದು ಅತ್ಯಂತ ಶುಭಕರ ಅಂತ ಹೇಳಲಾಗಿದೆ. ಹನುಮ ಜಯಂತಿ ನಮ್ಮೊಳಗಿನ ಶಕ್ತಿ ಮತ್ತು ಭಕ್ತಿಯ ಜಾಗರಣೆ. ಈ ಡಿಸೆಂಬರ್ 2ನೇ ತಾರೀಕಿನಂದು ನಾವೆಲ್ಲರೂ ಕೂಡ ಹನುಮನನ್ನು ಸ್ಮರಣೆ ಮಾಡಿ ಅವರ ಕೃಪೆಗೆ ಪಾತ್ರರಾಗೋಣ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಜೈ ಹನುಮಾನ್, ಜೈ ಶ್ರೀರಾಮ್.